Hello dear friends, I am Raghavendra HM, Assistant Professor of English, Government First Grade College, Tumkur. Today I am going to discuss affixes. They are included in the second semester BA, BSc, BCom, BBM syllabus as well as fourth semester open elective syllabus also. So they are going to help both second semester as well as fourth semester students of Tumkur University. Okay, come on. Now let me show you a chart I have prepared for you and I will go on explaining, showing the chart. Students, look at this chart. ಅಫಿಕ್ಸಸ್ ಅಂತ ಹೇಳಿದರೆ ಏನಂದರೆ ಒಂದು ಅಥವಾ ಒಂದಕ್ಕಿಂತ ಹೆಚ್ಚು ಲೆಟರ್ಗಳನ್ನು, ದಟ್ ಮೀನ್ಸ್ ಒನ್ ಆರ್ ಮೋರ್ ದ್ಯಾನ್ ಒನ್ ಲೆಟರ್ಸ್ ಆರ್ ಆ್ಯಡೆಡ್ ಟು ಎ ರೂಟ್ ವರ್ಡ್ ವಿಚ್ ಚೇಂಜಸ್ ದ ಮೀನಿಂಗ್ ಆರ್ ವಿಚ್ ಚೇಂಜಸ್ ಆಲ್ ಟುಗೆದರ್ ದ ಗ್ರಾಮ್ಯಾಟಿಕಲ್ ಫಂಕ್ಷನ್ ಆಫ್ ಅ ವರ್ಡ್. ಲುಕ್ ಹಿಯರ್, ಅಫಿಕ್ಸಸ್ ಅಂದರೆ ಕನ್ನಡದಲ್ಲಿ ಪ್ರತ್ಯಯಗಳು, ಅಲ್ಲಿ ಬರೆದಿದ್ದೀನಿ ನೋಡಿ, ಪ್ರತ್ಯಯಗಳು ಅಂತ ಕರಿಬಹುದು. ಒಂದು ರೂಟ್ ವರ್ಡ್ ಇರುತ್ತೆ, ಆ ರೂಟ್ ವರ್ಡ್ಗೆ ಒಂದು ಪ್ರತ್ಯಯವನ್ನು, ಅಂದರೆ ಒಂದು ಅಫಿಕ್ಸ್ ಅಂದರೆ ಒಂದು ಏನೋ ಒಂದು ಎಕ್ಸ್ಟ್ರಾವನ್ನು ಒಂದು ಫಿಕ್ಸ್ ಮಾಡೋದು. ಒಂದು ಪ್ರತ್ಯಯವನ್ನು ಹಚ್ಚಿದರೆ ಮೂಲ ಶಬ್ದಕ್ಕೆ ಒಂದು ಪ್ರತ್ಯಯವನ್ನು ಹಚ್ಚಿ ಇನ್ನೊಂದು ಶಬ್ದವನ್ನಾಗಿ ಪರಿವರ್ತನೆ ಮಾಡುವುದು ಅಂತ ಬೇಕಿದ್ರೆ ಹೇಳ್ಬೋದು. See, there will be a root word, for example, friend ಅಂತ ತಗೊಳ್ಳಿ. ಈ ಫ್ರೆಂಡ್ ಅನ್ನೋದು ಒಂದು ರೂಟ್ ವರ್ಡ್. We have added an affix. ಅಫಿಕ್ಸಲ್ಲಿ ಎರಡು ರೀತಿ, ಪ್ರಿಫಿಕ್ಸ್, ಸಫಿಕ್ಸ್. ಪ್ರಿಫಿಕ್ಸ್ means affix is fixed before the word and suffix means after the word. Look here, for example, I have written here, there is a root word friend. ಇಲ್ಲಿ ಫ್ರೆಂಡ್ಗೆ ಅನ್ ಅಂತ ಸೇರಿಸಿದ್ರೆ ಅನ್ಫ್ರೆಂಡ್ ಅಂತ ಆಗುತ್ತೆ. ಇಷ್ಟು ಮಾತ್ರ ನೋಡಿ, ಅನ್ಫ್ರೆಂಡ್ ಅಂತ ಆಗುತ್ತೆ. ಅನ್ಫ್ರೆಂಡ್ ಅಂದರೆ ಒಂದು ಪ್ರಿಫಿಕ್ಸನ್ನು ಅನ್ನುವ ಪ್ರಿಫಿಕ್ಸ್ನ ಸೇರಿಸಿದ್ದೀವಿ. ಅದೇ ಫ್ರೆಂಡ್ ವರ್ಡ್ಗೆ ಶಿಪ್ ವರ್ಡ್ ಸೇರಿಸಿದ್ರೆ ಫ್ರೆಂಡ್ಶಿಪ್ ಆಗುತ್ತೆ, ಅದು ಸಫಿಕ್ಸ್. ಅಂದರೆ ಇಲ್ಲಿ ಫ್ರೆಂಡ್ ವರ್ಡ್ಗೆ ಆಫ್ಟರ್ ದ ವರ್ಡ್ ಫ್ರೆಂಡ್ ವಿ ಹ್ಯಾವ್ ಆ್ಯಡೆಡ್ SHIP ಶಿಪ್, ದಿಸ್ ಈಸ್ ಸಫಿಕ್ಸ್. ಆ್ಯಡ್ ಮಾಡಿದ್ರೆ ಅನ್ಫ್ರೆಂಡ್ ಅಂತ ಯೂಸ್ ಮಾಡ್ತೀವಲ್ಲ ಈಗಿನ ಸೋಷಿಯಲ್ ಮೀಡಿಯಾದಲ್ಲಿ, ಫೇಸ್ಬುಕ್ಗಳಲ್ಲಿ ಎಲ್ಲ ಅನ್ಫ್ರೆಂಡ್ ಮಾಡೋದು ಅನ್ನೋ ವರ್ಡ್ ಯೂಸ್ ಮಾಡ್ತೀವಿ. ಸೊ ಫ್ರೆಂಡ್ ಬಿಕಮ್ಸ್ ಅನ್ಫ್ರೆಂಡ್, ಒನ್ ವರ್ಡ್. ಫ್ರೆಂಡ್ ಬಿಕಮ್ಸ್ ಫ್ರೆಂಡ್ಶಿಪ್, ಅದು ಇನ್ನೊಂದು ವರ್ಡ್. ಸೊ ದಿಸ್ ಈಸ್ ಪ್ರಿಫಿಕ್ಸ್, ದಿಸ್ ಈಸ್ ಸಫಿಕ್ಸ್. ಸೊ ಈ ರೀತಿ ಯೂಸ್ ಮಾಡೋದು. ನೌ ಲೆಟ್ us ಮೂವ್ ಆನ್ ಟು ದ ನೆಕ್ಸ್ಟ್ ಪಾರ್ಟ್. ವಾಟ್ ಆರ್ ದೀಸ್ ಅಫಿಕ್ಸಸ್? ಅಫಿಕ್ಸಸ್ ಆರ್ ಸೆಮಿ ವರ್ಡ್ಸ್ ವಿತೌಟ್ ಎನಿ ಮೀನಿಂಗ್. ದೇ ಹ್ಯಾವ್ ನೋ ಮೀನಿಂಗ್. ಬರೆದಿದ್ದೀನಿ ನೋಡಿ. ಸೆಮಿ ವರ್ಡ್ಸ್ ಅಂದರೆ ಕನ್ನಡದಲ್ಲಿ ಅರ್ಧ ಅಕ್ಷರಗಳು ಅಂತ, ಅರ್ಧ ಶಬ್ದಗಳು ಅಂತ ಕರಿಬೋದು. ಸೆಮಿ ವರ್ಡ್ಸ್ ಅಂತ ಕರಿತೀವಿ. ಈಗ UN ಅಂತ ಇದೆ, ಅಥವಾ SHIP ಶಿಪ್ ಅಂತ ಇದೆ. UN ಅನ್ನೋ ವರ್ಡ್ಗೆ ಇಟ್ ಹ್ಯಾಸ್ ನೋ ಮೀನಿಂಗ್, ಅರ್ಥ ಇದೆಯಾ? ಏನಿಲ್ಲ. ಅದೇ ಅನ್ಫ್ರೆಂಡ್ ಅಂದರೆ ಅರ್ಥ ಬರುತ್ತೆ. ಕೈಂಡ್ ಅನ್ನೋ ವರ್ಡ್ಗೆ ಅನ್ಕೈಂಡ್ ಅಂತ ಸೇರಿಸಿದ್ರೆ ಅರ್ಥ ಬರುತ್ತೆ. ಬರೀ ಒನ್ ವರ್ಡ್ಗೆ ಅರ್ಥ ಇಲ್ಲ. ಸೊ ದೇರ್ ಇಸ್ ನೋ ಮೀನಿಂಗ್ ಟು ಅಫಿಕ್ಸಸ್ ಆ್ಯಂಡ್ ದೇ ಆರ್ ಸೆಮಿ ವರ್ಡ್ಸ್. ಓಕೆ, ವಾಟ್ ಆರ್ ದ functions of these affixes? Come on. Number one, they change the meaning of root words. So this is the first one. They change the meaning of root words. ಏನಪ್ಪ ಹಂಗಂತ ಹೇಳಿದ್ರೆ, ಮೂಲ ಅಕ್ಷರಗಳ ಅರ್ಥವನ್ನು ಸಂಪೂರ್ಣವಾಗಿ ಬೇರೆ ರೀತಿ ಮಾಡುತ್ತವೆ. ಯಾವುವು ಈ ಅಫಿಕ್ಸ್ಗಳು? ಎಕ್ಸಾಂಪಲ್ ಇಲ್ಲಿ ಕೊಟ್ಟಿದ್ದೀನಿ ನೋಡಿ. ಹ್ಯಾಪಿ ಅಂತ ಇದೆ. ಅನ್ನೋದನ್ನು ಮುಂದ್ಗಡೆ ಒಂದು ಪ್ರಿಫಿಕ್ಸ್ನ ಸೇರಿಸಿದರೆ ಏನಾಗುತ್ತೆ? ಅನ್ಹ್ಯಾಪಿ, ಸಂತೋಷ, ಅಸಂತೋಷ. ಹ್ಯಾಪಿ ಅನ್ನೋ ವರ್ಡ್ನ ಫುಲ್ ಮೀನಿಂಗ್
ಚೇಂಜ್ ಆಗೋಯ್ತು. ದ ಹೋಲ್ ಮೀನಿಂಗ್ ಆಫ್ ದ ವರ್ಡ್ ಹ್ಯಾಪಿ ಚೇಂಜ್ಡ್ ಇಂಟು ಅನ್ಹ್ಯಾಪಿ. ಸಿ, changes the meaning. ಇದು ಫಸ್ಟ್ ಫಂಕ್ಷನ್ ಆಫ್ ಅನ್ ಅಫಿಕ್ಸ್. ಲುಕ್ ಹಿಯರ್, ಕ್ಲಿಯರ್ ಅಂತ ಇದೆ, ಅನ್ಕ್ಲಿಯರ್. ಕ್ಲಿಯರ್ ಇದ್ದಿದ್ದು ಅನ್ಕ್ಲಿಯರ್, ಮೀನಿಂಗ್ ಫುಲ್ ಚೇಂಜ್ ಆಯಿತು. ಪಾಸಿಬಲ್ ಅಂತ ಇದೆ, ಅದು ಇಂಪಾಸಿಬಲ್ ಅಂತ ಆಯಿತು. ಪಾಸಿಬಲ್ ಅಂದರೆ ಸಾಧ್ಯ ಇರೋದು, ಇಂಪಾಸಿಬಲ್ ಅಂದರೆ ಅಸಾಧ್ಯ ಅಂತ. ಕಂಪ್ಲೀಟಾಗಿ ವರ್ಡ್ನ ಮೀನಿಂಗ್ ಚೇಂಜ್ ಆಗೋಯಿತು. ಪ್ಲೀಸ್ಡ್ ಅಂತ ಇದೆ, ಸಂತೋಷ ಪಡುವಂಥ. ಡಿಸ್ಪ್ಲೀಸ್ಡ್, ಅಸಂತೋಷ ಅಂತ ಆಗೋಯಿತು. ಪೂರ್ತಿ ವರ್ಡ್ ಅರ್ಥ ಚೇಂಜ್ ಆಯಿತು. ಇಲ್ಲಿ ನೋಡಿ, ಲೀಗಲ್, ಇಲ್ಲೀಗಲ್. ಲೀಗಲ್ ಕಾನೂನುಬದ್ಧ, ಇಲ್ಲೀಗಲ್ IL ಅನ್ನೋ ವರ್ಡ್ನ ಸೇರಿಸಿದ್ರೆ ಕಾನೂನು ಬಾಹಿರ, ಕಾನೂನಿಗೆ ವಿರುದ್ಧವಾದಂತ ಆಗ್ಬಿಡುತ್ತೆ. ಅದೇ ರೀತಿಯಲ್ಲಿ ಅಂಡರ್ಸ್ಟ್ಯಾಂಡ್ ಅಂತ ಇದೆ, ಮಿಸ್ಅಂಡರ್ಸ್ಟ್ಯಾಂಡ್. ಸೊ ತಪ್ಪಾಗಿ ಅರ್ಥ ಮಾಡಿಕೊಳ್ಳೋದು, ತಪ್ಪು ಅರ್ಥ ಮಾಡಿಕೊಳ್ಳೋದು. ಫಿಯರ್, ಹೆದರಿಕೆ. ಫಿಯರ್ಲೆಸ್, ಹೆದರಿಕೆ ಇಲ್ಲದ್ದು. ಸೋಷಿಯಲ್, ಆ್ಯಂಟಿ ಸೋಷಿಯಲ್. ಸಮಾಜಕ್ಕೆ ವಿರುದ್ಧವಾಗಿರೋದು ಆ್ಯಂಟಿ ಸೋಷಿಯಲ್ ಅಂತ ಆಯಿತು. ಈ ರೀತಿ ಒಂದು ಅಫಿಕ್ಸು, ಅದು ಪ್ರಿಫಿಕ್ಸ್ ಆಗಲಿ ಸಫಿಕ್ಸ್ ಆಗಲಿ. ನೋಡಿ, ಇದು ಒಂದು ವಾಟ್ ವಿ ಕಾಲ್ ಪ್ರಿಫಿಕ್ಸ್. ಮುಂದೆ ಹ್ಯಾಪಿ ಅನ್ನೋ ವರ್ಡ್ನ ಮುಂದಕ್ಕೆ ಸೇರಿಸಿದ್ದೀವಿ. ಅನ್ಕ್ಲಿಯರ್. ಇಮ್, ಡಿಸ್, IL, MIS, ಮಿಸ್. ಇವೆಲ್ಲ ಮುಂದೆ ಸೇರಿಸಿದ್ದೀವಿ. ಆ್ಯಂಟಿ, ಆ್ಯಂಟಿ ಮುಂದೆ. ಹಿಂದೆ ಕೂಡ ಸೇರಿಸ್ಬೋದು, ಮುಂದೆ ಕೂಡ ಸೇರಿಸ್ಬೋದು. ಹಿಂದೆ ಸೇರಿಸಿದ್ದು ಪ್ರಿಫಿಕ್ಸ್, ಮುಂದೆ ಸೇರಿಸಿದ್ದು ಪ್ರಿಫಿಕ್ಸ್, ಹಿಂದೆ ಸೇರಿಸಿದ್ದು ಸಫಿಕ್ಸ್. ನೋಡಿ, ಫಿಯರ್ಲೆಸ್, LESS, ಲೆಸ್, ಹಿಂದೆ ಕೂಡ ಸೇರಿಸ್ಬೋದು. ಸೊ these group of letters have no independent meaning, but when they are added to the root word, they add something. So they may completely change the meaning of the root word. So as you can see in front of you. Now let us move on to the second function. What is the second function of an affix? They change the grammatical function of a word. ಮೂಲ ಅಕ್ಷರದ ಗ್ರಾಮರ್ನೇ ಚೇಂಜ್ ಮಾಡಿಬಿಡೋ ಸಾಧ್ಯತೆ ಇದೆ. ಮೊದಲು ಹೇಳಿದ್ದು ದೇ ಕ್ಯಾನ್ ಚೇಂಜ್ ದ ಮೀನಿಂಗ್, ಇಲ್ಲಿ ಗ್ರಾಮರ್ನೇ ಚೇಂಜ್ ಮಾಡಿಬಿಡ್ತಾವೆ. ಸೊ ಇದು ಇನ್ನೊಂದು ಇಂಪಾರ್ಟೆಂಟ್ ಆದ ಫಂಕ್ಷನ್ ಅಫಿಕ್ಸ್ದು. ಲುಕ್ ಎಟ್ ದ ವರ್ಡ್ ಲಾಫ್. ಲಾಫ್ ಅಂದರೆ ನಗು, ಅದು ಒಂದು ವರ್ಬ್ ಅಲ್ವಾ. ಹಿ ಈಸ್ ಲಾಫಿಂಗ್, ಹಿ ಲಾಫ್ಸ್, ದೇ ಲಾಫ್ ಲೌಡ್ಲಿ, ಈ ರೀತಿ ಯೂಸ್ ಮಾಡ್ತೀವಲ್ಲ. ಲಾಫ್ ಅನ್ನೋದು ಒಂದು ವರ್ಬ್. ಅದಕ್ಕೆ ಟಿ ಆದಮೇಲೆ TER, ಲಾಫ್ಟರ್ ಅಂತ ಮಾಡಿದ್ರೆ ಒಂದು ಸಫಿಕ್ಸನ್ನು ಆ್ಯಡ್ ಮಾಡಿದ್ದೀವಿ ಇಲ್ಲಿ. ಆಗ ಏನಾಯಿತು, ಲಾಫ್ ಅನ್ನೋ ವರ್ಡು ವರ್ಬ್ ಆಗಿತ್ತು, ಲಾಫ್ಟರ್ ಅನ್ನೋ ವರ್ಡು ನೌನ್ ಆಗಿ ಚೇಂಜ್ ಆಯಿತು. ಗ್ರಾಮರೇ ಚೇಂಜ್ ಆಗೋಯಿತು. ಒಂದು ಅಫಿಕ್ಸ್ನ ಅಥವಾ ಈ ಕೇಸ್ನಲ್ಲಿ ಒಂದು ಸಫಿಕ್ಸ್ನ ಆ್ಯಡ್ ಮಾಡಿದ್ರಿಂದ ವರ್ಬ್ ನೌನ್ ಆಗಿ ಬದಲಾವಣೆ ಆಗೋಯಿತು. ಸೊ ದಿಸ್ ಈಸ್ ದ ಸೆಕೆಂಡ್ ಫಂಕ್ಷನ್ ಆಫ್ ಎನ್ ಅಫಿಕ್ಸ್. ಇಟ್ ಚೇಂಜಸ್ ದ ಗ್ರಾಮ್ಯಾಟಿಕಲ್ ಫಂಕ್ಷನ್. ಇಲ್ಲಿ ನೋಡಿ, ರೀಡ್ ಅಂತ ಇದೆ. ರೀಡ್ ಗೊತ್ತಿದೆ ನಿಮಗೆ, ಇದು ಒಂದು ವರ್ಬ್. ಇದನ್ನು ABLE ಅನ್ನುವ ಒಂದು ಸಫಿಕ್ಸ್ನ ಆ್ಯಡ್ ಮಾಡಿದ್ರೆ ರೀಡಬಲ್ ಅಂತ ಆಗುತ್ತೆ. ರೀಡಬಲ್ ಅಡ್ಜೆಕ್ಟಿವ್ ಆಗೋಯಿತು. ಫಸ್ಟ್ ಕೇಸ್ನಲ್ಲಿ ವರ್ಬ್ ನೌನ್ ಆಗಿ ಚೇಂಜ್ ಆಯಿತು. ಸೆಕೆಂಡ್ ಕೇಸ್ನಲ್ಲಿ ವರ್ಬ್ ಇದ್ದಿದ್ದು ಅಡ್ಜೆಕ್ಟಿವ್ ಆಗಿ ಚೇಂಜಸ್ ಆಯಿತು. ಇಲ್ಲಿ ನೋಡಿ, ಹ್ಯಾಪಿ ಅಂತ ಇದೆ. ಹ್ಯಾಪಿ ಈಸ್ ಎನ್ ಅಡ್ಜೆಕ್ಟಿವ್. ಹ್ಯಾಪಿನೆಸ್, ಇಟ್ ಈಸ್ ಎ ನೌನ್. ಸಂತೋಷವಾಗಿರೋದು, ಹಿ ಈಸ್ ವೆರಿ ಹ್ಯಾಪಿ, ಹಂಗೆ ಹೀಗೆ ಹೇಳ್ತೀವಿ. ಅಡ್ಜೆಕ್ಟಿವ್ ಇದ್ದಿದ್ದು ಹ್ಯಾಪಿನೆಸ್ ಅಂದರೆ ನೌನ್ ಆಗಿ ಬದಲಾವಣೆ ಆಯಿತು. NESS ಅನ್ನೋ ಒಂದು ಸಫಿಕ್ಸ್ ಸೇರಿದ್ರೆ ಅದು ನೌನ್ ಆಗಿ ಬದಲಾವಣೆ. ಹೀಗೆ ವರ್ಬ್ ನೌನ್ ಆಗ್ಬೋದು, ವರ್ಬ್ ಅಡ್ಜೆಕ್ಟಿವ್ ಆಗ್ಬೋದು, ಅಡ್ಜೆಕ್ಟಿವ್ ನೌನ್ ಆಗ್ಬೋದು, ನೌನ್ ಇರೋದು ವರ್ಬ್ ಆಗ್ಬೋದು. ಈ ರೀತಿ ಕಂಪ್ಲೀಟ್ ಗ್ರಾಮ್ಯಾಟಿಕಲ್ ಫಂಕ್ಷನ್ ಆಫ್ ಅ ವರ್ಡ್ ವಿಲ್ ಬಿ ಚೇಂಜ್ಡ್ ವೆನ್ ಯು ಯೂಸ್ ಅಫಿಕ್ಸಸ್. ಪ್ರಿಫಿಕ್ಸ್ ಆಗ್ಬೋದು, ಹಿಂದೆ ಆಗ್ಬೋದು, ಮುಂದೆ ಆಗ್ಬೋದು. ಯಾವುದು ಹಾಕಿದ್ರೂ ಕೂಡ ಗ್ರಾಮ್ಯಾಟಿಕಲ್ ಫಂಕ್ಷನ್ ಕಂಪ್ಲೀಟಾಗಿ ಬದಲಾವಣೆ ಆಗುವ ಸಾಧ್ಯತೆ ಇರುತ್ತೆ. ಸೊ ಇದು ಎರಡನೇ ಫಂಕ್ಷನ್. ಮೊದಲನೇ ಫಂಕ್ಷನ್ ಮೀನಿಂಗ್ನ ಚೇಂಜ್ ಮಾಡುತ್ತೆ. ಎರಡನೇದು ಗ್ರಾಮ್ಯಾಟಿಕಲ್ ಫಂಕ್ಷನ್ನನ್ನೇ ಕಂಪ್ಲೀಟಾಗಿ ಪಾರ್ಟ್ಸ್ ಆಫ್ ಸ್ಪೀಚ್ನೇ ಚೇಂಜ್ ಮಾಡುವಂಥ ಕೆಪಾಸಿಟಿ ಇದೆ ಅಫಿಕ್ಸ್ಗಳಿಗೆ. ನಾವು
Let us move on to the third point. Both suffix and prefix can be added to a root word. ನೀವು ಅನ್ಕೋಬಹುದು ನಾವು ಒಂದು ರೂಟ್ ವರ್ಡ್ಗೆ ಪ್ರಿಫಿಕ್ಸ್ನ ಹಾಕಬಹುದು ಅಥವಾ ಸಫಿಕ್ಸ್ನ ಹಾಕಬಹುದು ಅಂತ. ಯಾಕಂದರೆ ಇಲ್ಲೆಲ್ಲ ನೋಡಿದ್ದೀವಿ. ಈಗ ಕ್ಲಿಯರ್ಗೆ ಅನ್ಕ್ಲಿಯರ್ ಅಂತ ಇಲ್ಲಿ ಪ್ರಿಫಿಕ್ಸ್ ಹಾಕಿದ್ದೀವಿ. ಫಿಯರ್ಗೆ ಫಿಯರ್ಲೆಸ್ LESS ಅಂತ ಸಫಿಕ್ಸನ್ನು ಹಿಂದಕ್ಕೆ ಹಾಕಿದ್ದೀವಿ. ಯಾವುದಾದ್ರೂ ಎರಡರಲ್ಲಿ ಒಂದನ್ನು ಮಾತ್ರ ಯೂಸ್ ಮಾಡಬೇಕಾ? ಹಾಗೇನಿಲ್ಲ. ವಿ ಕ್ಯಾನ್ ಯೂಸ್ ಬೋತ್ ಸಫಿಕ್ಸ್ ಆ್ಯಂಡ್ ಪ್ರಿಫಿಕ್ಸ್. ಎರಡನ್ನೂ ಕೂಡ ಒಂದೇ ವರ್ಡ್ನಲ್ಲಿ, ಒಂದೇ ರೂಟ್ ವರ್ಡ್ಗೆ ಯು ಕ್ಯಾನ್ ಯೂಸ್ ಬೋತ್ ಸಫಿಕ್ಸ್ ಆ್ಯಂಡ್ ಪ್ರಿಫಿಕ್ಸ್ ಇನ್ ಒನ್ ರೂಟ್ ವರ್ಡ್. ಅದು ಆಗ ಏನು ಮಾಡುತ್ತೆ? ಇಟ್ ವಿಲ್ ಕ್ರಿಯೇಟ್ ಎ ನ್ಯೂ ವರ್ಡ್. ಇದು ಮೂರನೇ ಫಂಕ್ಷನ್. Affix will change the meaning of a root word, first function. Affix can change grammatical function of a root word, second function. Affix can create new word. ಕಂಪ್ಲೀಟ್ ಆದ ಬೇರೆದೇ ಅರ್ಥ ಕೊಡುವಂಥ ಒಂದು ಹೊಸ ಶಬ್ದವನ್ನು ಕ್ರಿಯೇಟ್ ಮಾಡೋಕ್ಕೆ ಸಾಧ್ಯ ಇದೆ ಅಫಿಕ್ಸ್ನ ಯೂಸ್ ಮಾಡಿ. ಒಂದು ಎಕ್ಸಾಂಪಲ್ನ ಇಲ್ಲಿ ಕೊಟ್ಟಿದ್ದೀನಿ ನೋಡಿ. ಫರ್ಗೆಟ್ ಅನ್ನುವ ಒಂದು ರೂಟ್ ವರ್ಡ್ ಇದೆ. ಫರ್ಗೆಟ್ ಅನ್ನೋ ರೂಟ್ ವರ್ಡ್. ಫರ್ಗೆಟ್ ಅನ್ನೋ ರೂಟ್ ವರ್ಡ್ಗೆ ಅನ್ ಅನ್ನುವ ಪ್ರಿಫಿಕ್ಸ್, ಎಬಲ್ ಅನ್ನುವ ABLE ಏಬಲ್ ಅನ್ನೋ ಸಫಿಕ್ಸ್, ಎರಡನ್ನೂ ಆ್ಯಡ್ ಮಾಡೋದಕ್ಕೆ ಸಾಧ್ಯವಿದೆ. ಆ್ಯಡ್ ಮಾಡಿದ್ರೆ ಏನಾಯಿತು? ಹೊಸ ವರ್ಡ್ ಕ್ರಿಯೇಟ್ ಆಯಿತು, ಅನ್ಫರ್ಗೆಟಬಲ್. ಸೊ ಫರ್ಗೆಟ್, ಫರ್ಗೆಟ್ಗೆ ಅನ್ ಸೇರಿಸಿ, ಎಬಲ್ ಸೇರಿಸಿ ಅನ್ಫರ್ಗೆಟಬಲ್ ಆಗಿ ನಾವು ಚೇಂಜಸ್ನ ಮಾಡಬಹುದು. ಸೊ ಇದು ನಾನು ನಿಮಗೆ ಹೇಳಬೇಕಾಗಿರೋಂಥದ್ದು. ಇದರ ಜೊತೆಗೆ ಇಂಗ್ಲೀಷ್ನಲ್ಲಿ ಸಾವಿರಾರು ಅಫಿಕ್ಸ್ಗಳು, ಪ್ರಿಫಿಕ್ಸ್ಗಳು ಬರುತ್ತೆ. ಹೆಚ್ಚು ಹೆಚ್ಚು ಇಂಗ್ಲೀಷ್ನ ಓದ್ತಾ ನೀವು ಅದನ್ನು ಕಲ್ತ್ಕೊಳ್ಬೇಕಾಗತ್ತೆ. ಇಲ್ಲಿ ಇರುವ ಕೆಲವೊಂದು ಎಕ್ಸಾಂಪಲ್ಸ್ನ ನಾನು ನಿಮಗೆ ತೋರಿಸ್ತೀನಿ. ಕ್ವಶನ್ ಪೇಪರ್ನಲ್ಲಿ ಇರುವಂಥ ಒಂದೊಂದು ಎಕ್ಸಾಂಪಲ್ ಇಲ್ಲಿ ನೋಡಿ. ಡೇಂಜರ್ ಅಂತ ಇದೆ. ನಾನಲ್ಲಿ ಅದಕ್ಕೆ ಬರೆದಿದ್ದೀನಿ, ಒಂದು ಅಫಿಕ್ಸನ್ನು ಸೇರಿಸಿದ್ದೀನಿ. OUSನ ಆ್ಯಡ್ ಮಾಡಿದ್ರೆ ಡೇಂಜರಸ್ ಅಂತ ಆಯಿತು. ಅಂಡರ್ಸ್ಟ್ಯಾಂಡ್ ಅಂತ ಇದೆ. MIS ಅನ್ನುವಂಥ ಒಂದು ಪ್ರಿಫಿಕ್ಸನ್ನು ಆ್ಯಡ್ ಮಾಡಿದ್ದೀನಿ. ಮಿಸ್ಅಂಡರ್ಸ್ಟ್ಯಾಂಡ್ ಅಂತ ಆಯಿತು. ಯೂಶುವಲ್ ಅನ್ನೋ ವರ್ಡ್ಗೆ ಅನ್ ಆ್ಯಡ್ ಮಾಡಿದ್ರೆ ಅನ್ಯೂಶುವಲ್ ಅಂತ ಆಯಿತು. ಅದೇ ರೀತಿ ಇಲ್ಲಿ ನೋಡಿ, ವ್ಯೂಗೆ ಪ್ರಿವ್ಯೂ. ವ್ಯೂ ನೋಡುವುದು, ಪ್ರಿವ್ಯೂ ಮುಂಚೆನೇ ನೋಡೋದು, ಸಿನಿಮಾ ಪ್ರಿವ್ಯೂ ಅಂತ ಹೇಳ್ತಾರಲ್ಲ, ಅಥವಾ ರಿವ್ಯೂ ಅಂದ್ಕೊಳ್ಳಿ, ರಿವ್ಯೂ ಮಾಡೋದು ಅಂತ ಹೇಳ್ತೀವಲ್ಲ, ಈ ಅರ್ಥದಲ್ಲಿ. ಟ್ರುತ್ಗೆ FUL ಸೇರಿಸಿದ್ರೆ ಟ್ರೂತ್ಫುಲ್, ಡೆವಲಪ್ಗೆ MENT ಸೇರಿಸಿದ್ರೆ ಡೆವಲಪ್ಮೆಂಟ್ ಅಂತ ಆಯಿತು. ಸೊ ಈ ಥರ ಅರ್ಥಗಳು ಚೇಂಜ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ನೋಡಿ, ಇನ್ನೊಂದು ಕ್ವಶನ್ ಪೇಪರ್ನಿಂದ ಇನ್ನೊಂದಷ್ಟು ಎಕ್ಸಾಂಪಲ್ಸ್ನ ನಾವು ನೋಡೋಣ. ಇಲ್ಲಿ ನೋಡಿ, ಅಟ್ಯಾಚ್ ಅಂತ ಇದೆ. MENT ಸೇರಿಸಿದ್ರೆ ಏನಾಯಿತು? ಅಟ್ಯಾಚ್ಮೆಂಟ್. ಕೇಪಬಲ್ ಅಂತ ಇದೆ. IN ಮುಂದೆ ಸೇರಿಸಿದ್ರೆ ಇನ್ಕೇಪಬಲ್. ಅಪಿಯರ್ ಅಂತ ಇದೆ. ಡಿಸ್ಅಪಿಯರ್ ಅಂತ ಮಾಡಬಹುದು. ಎಂಟಿಟಿ ಅನ್ನೋದನ್ನ ನಾನ್ ಎಂಟಿಟಿ ಅಂತ ಮಾಡಬಹುದು. ಫಿಯರ್ನ ಫಿಯರ್ಲೆಸ್ ಅಂತ ಮಾಡಬಹುದು. ಫಿನಿಶ್ಡ್ ಅನ್ಫಿನಿಶ್ಡ್, ಫಿನಿಶ್ಡ್ ಜಾಬ್ ಅನ್ಫಿನಿಶ್ಡ್ ಜಾಬ್ ಅಂತ ನೀವು ಮಾಡಬಹುದು. ಇದು ಸಾಧ್ಯವಿದೆ. ನೆಕ್ಸ್ಟ್ ನೋಡಿ, ಸೋಷಿಯಲ್ ಅಂತ ಇದೆ. ಇಲ್ಲಿ ANTI ಆ್ಯಂಟಿ ಅಂತ ಹಾಕಿದ್ರೆ ಆ್ಯಂಟಿ ಸೋಷಿಯಲ್ ಎಲಿಮೆಂಟ್ ಅಂತ ಹೇಳ್ತಾರಲ್ಲ ರೌಡಿಗಳು ಅಂಥವ್ರಿಗೆ. ಸೊ ಅವ್ರನ್ನ ಆ್ಯಂಟಿ ಸೋಷಿಯಲ್ ಅಂತ ಮಾಡ್ಬೋದು. ಕರಿಕ್ಯುಲರ್ನ ಎಕ್ಸ್ಟ್ರಾ ಕರಿಕ್ಯುಲರ್ ಅಂದರೆ ಪಾಠದ ವಿಷಯ. ಎಕ್ಸ್ಟ್ರಾ ಕ್ಯುಲರ್ಕಂದ್ರೆ ಹಾಡು, ನೃತ್ಯ, ಅದು ಈ ಥರ ಇದನ್ನು NSS ಇದೆಯಲ್ಲ ಇದನ್ನು ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಅಂತ ಕರಿಬಹುದು. ಗೋಲ್ಡ್ ಅಂತ ಇದೆ. ಗೋಲ್ಡನ್ ಅಂತ ಬದಲಾವಣೆ ಮಾಡಿದ್ದೀವಿ. ಸೊ ಗೋಲ್ಡ್ ಚಿನ್ನ, ಒಂದು ನೌನನ್ನು ಗೋಲ್ಡನ್ ಚಿನ್ನದಂತಹ ಅಬ್ಜೆಕ್ಟಿವ್ ಆಗಿ ಚೇಂಜ್ ಮಾಡಿದೆ. ಅಪಿಯರ್ನ ಡಿಸ್ಅಪಿಯರ್ ಅಂತ ವಿರುದ್ಧ ಪದವಾಗಿ ಆ್ಯಂಟೋನಿಮ್ ಆಗಿ ಚೇಂಜ್ ಮಾಡಿದ್ದೀವಿ. ಇಲ್ಲಿ ಕಂಫರ್ಟ್ ಇರೋದು ಕಂಫರ್ಟಬಲ್, ಅಟ್ರಾಕ್ಟ್ ಇರೋದು ಅಟ್ರಾಕ್ಷನ್, ION ಕೂಡ ಮಾಡಬಹುದು. ಅಟ್ರಾಕ್ಟ್ ಇದ್ದಿದ್ದು ಅಟ್ರಾಕ್ಷನ್ ಆಗಿದೆ. ನೆಕ್ಸ್ಟು ಇನ್ನೊಂದಷ್ಟು ಎಕ್ಸಾಂಪಲ್ನ ನೋಡೋಣ. ಇಲ್ಲಿ ನೋಡಿ, ಫ್ರೆಂಡ್ ಇರೋದು ಫ್ರೆಂಡ್ಶಿಪ್, SHIPನ ಕೂಡ ಆ್ಯಡ್ ಮಾಡ್ಬೋದು. ನೋಡಿ ಎಷ್ಟು ರೀತಿಯ
ಅಫಿಕ್ಸಸ್ ಇಲ್ಲಿ ಬರ್ತಾ ಇದ್ದಾವೆ, ಅದನ್ನು ಗಮನ ಇಟ್ಟು ನೋಡ್ಕೊಳ್ಳಿ. ಫ್ರೆಂಡ್ಶಿಪ್, ಚೈಲ್ಡ್ನ ಚೈಲ್ಡ್ಹುಡ್, ಹೀರೋನ ಹೀರೋಯಿಸಮ್, ಇವೆಲ್ಲ ಹಿಂದೆ ಹಾಕಿರೋವಂಥದ್ದು. ಇವು ಮೂರು ಕೂಡ ಸಫಿಕ್ಸ್ಗಳನ್ನು ಆ್ಯಡ್ ಮಾಡಿ ಚೇಂಜ್ ಮಾಡಿದ್ದೀವಿ. ಇವು ಪ್ರಿಫಿಕ್ಸ್ಗಳು. ಆ್ಯಂಗಲ್ ಅದು ಟ್ರಯಾಂಗಲ್, ರೆಗ್ಯುಲರ್ ಇರೋದು ಇರ್ರೆಗ್ಯುಲರ್, IRನ ಆ್ಯಡ್ ಮಾಡಿದ್ದೀವಿ. ಫಾರ್ಚೂನ್ಗೆ ಮಿಸ್ ಫಾರ್ಚೂನ್, MISನ ನಾವಿಲ್ಲಿ ಆ್ಯಡ್ ಮಾಡಿದ್ದೀವಿ. ಸೊ ಇಲ್ಲಿ ನೋಡಿ, ಅಲ್ಲಿರುವಂಥ 3 ಪ್ರಿಫಿಕ್ಸ್ಗಳು, ಇನ್ನು 3 ಅಫಿಕ್ಸ್ಗಳು. ಇನ್ನೊಂದು ಕ್ವಶನ್ ಪೇಪರ್ನಿಂದ ನೋಡೋಣ. ಇಲ್ಲಿ ನೋಡಿ, ಪರ್ಪಸ್ ಇರೋದು ಮಲ್ಟಿಪರ್ಪಸ್ ಅಂತ ಮಾಡಬಹುದು. MULTI ಮಲ್ಟಿ ಆ್ಯಡ್ ಮಾಡಿದ್ರೆ ಮಲ್ಟಿಪರ್ಪಸ್ ಅಂತ ಆಗುತ್ತೆ. ಕಂಫರ್ಟಬಲ್, ಸೋಷಿಯಲ್ ಇನ್ನೊಂದು ಸರಿ ರಿಪೀಟ್ ಆಗಿದೆ, ಆ್ಯಂಟಿ ಸೋಷಿಯಲ್ ಅಂತ ಮಾಡಬಹುದು. ಸೈಕಲ್ಗೆ ರೀಸೈಕಲ್, ಅರ್ಥ ನಿಮಗೆ ಗೊತ್ತಿದೆ ಅಂತ ಅಂದ್ಕೊಳ್ತೀನಿ. ವೇಸ್ಟ್ ರೀಸೈಕಲ್ ಮಾಡೋದು ಅಂತ ಹೇಳ್ತಾರಲ್ಲ, ಪ್ಲಾಸ್ಟಿಕ್ ರೀಸೈಕಲ್ ಮಾಡೋದು ಅಂತ, ಆ ರೀತಿ ಸೈಕಲ್ ರೀಸೈಕಲ್ ಹೊಸ ವರ್ಡೇ ಕ್ರಿಯೇಟ್ ಆಗಿದೆ. ಊಲಿಂದ ಉಲ್ಲನ್ ಮಾಡಬಹುದು, EN ಆ್ಯಡ್ ಮಾಡಬಹುದು. ರಿಲೇಷನ್ಗೆ ರಿಲೇಷನ್ಶಿಪ್ ಅಂತ ಮಾಡಬಹುದು. ಸೊ ಸ್ನೇಹಿತರೆ, ಈ ಥರ ಕೆಲವೊಂದು ಎಕ್ಸಾಂಪಲ್ಸ್ಗಳನ್ನು ನಾನು ನಿಮಗೆ ಕೊಟ್ಟಿದ್ದೀನಿ. ಇಲ್ಲಿ ಇರುವಂಥ ವೆರೈಟಿಗಳನ್ನು ನೋಡಿದ್ರೆ ಸಾಕು, ನಿಮಗೆ ಅರ್ಥ ಆಗುತ್ತೆ. ಅಫಿಕ್ಸಸ್ನ ಕಲಿಯೋದೇನು ಕಷ್ಟ ಅಲ್ಲ. ಅದಕ್ಕೆ ಮುಖ್ಯವಾಗಿ ಬೇಕಾಗಿರೋದು ಹೆಚ್ಚು ಇಂಗ್ಲೀಷನ್ನ ಓದೋದು ಮತ್ತು ಬರೆಯೋದು ಮಾಡ್ತಾಯಿದ್ರೆ ವರ್ಡ್ಸ್ಗಳ ಪರಿಚಯ ಆದಂಗೆ ಯು ಕ್ಯಾನ್ ಲರ್ನ್ ಅಫಿಕ್ಸಸ್ ಇನ್ ಎ ಬೆಟರ್ ವೇ. ಸೊ ಥ್ಯಾಂಕ್ ಯು ವೆರಿ ಮಚ್.